ಕಣಜಕ್ಕೆ ನಾನು ತುಂಬ ಪ್ರೀತಿ ಕೊಡ್ತೇನೆ. ನೋಡಿ ಅಲ್ಲಿ ಉಂಟು, ಅಂದರೆ ಅದನ್ನು ನೋಡುವಾಗನೇ ಸ್ವಲ್ಪ ಹೆದರಿಕೆ ಆಗ್ತದೆ. ಹೊಗೆ ಕೊಟ್ಟು ಅವರನ್ನು ಇಲ್ಲಿಂದ ಓಡಿಸುವ. ಮತ್ತು ಆದರೆ ಕಣಜದ್ದು ಗೂಡು ಅದು ಕರೆಕ್ಟಾಗಿ ಶೇಖರಣೆ ಮಾಡಿ, ನಾನು ಹತ್ತಿರ ಹೋಗೋದಿಲ್ಲ, ಕ್ಯಾಮರಾ ಮಾತ್ರ ಆಯಿತಾ. ನಂಗೆ ಬೇರೆ ಉಪಾಯ ಇಲ್ಲ ಆಯಿತಾ. ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪುವುದಿಲ್ಲ. ನೋಡಿ ಐಡಿಯಾ ಚೆಂದ ಉಂಟು ಅಲ್ವಾ, ಇಲ್ಲಿ ಟ್ಯಾಂಕ್ ಇಟ್ಟು ಅದು ಐಡಿಯಾ ಒಳ್ಳೆಯದುಂಟು, ಟ್ರಿಕ್ಕಿ ಉಂಟು, ಹತ್ತಿರ ಹೋಗಲಿಕ್ಕೇನೆ ಆಗ್ತಾ ಇಲ್ಲ. ಕೆಮಿಕಲ್ ಹೊಗೆ ಎಲ್ಲ ಹಾಕಿ ತೆಗೆಯುವವರು ಇದ್ದಾರೆ. ಅಂದರೆ ನನ್ನ ಪರವಾದ ಸೊಲ್ಯೂಷನ್ ಅಂದರೆ ಅದು ಒಂದೇ ಉಳಿದದ್ದು. ಎಲ್ರಿಗೂ ನಮಸ್ಕಾರ. ನೋಡಿ ಇಲ್ಲಿ ನೋಡಿ, ಒಂದು ಮೊಜಂಟಿ ಕುಟುಂಬ ಹಾರ್ತಾ ಉಂಟು. ಅದಿರಲಿ, ಈಗ ಎಂತ ಗೊತ್ತುಂಟಾ, ಈಗ 3 ಗಂಟೆ ಮಧ್ಯಾಹ್ನ. ಈಗ ಒಂದು ದೊಡ್ಡದು ಕತೆ ಉಂಟು, ಏನಂತ ಹೇಳ್ತೇನೆ ನೋಡಿ. ನಂದು ಜೇನಿದ್ದು ಏನೆಲ್ಲ ವಿಡಿಯೋ ನಾನು ಹಾಕಿದ್ದೇನೆ, ಅದರಲ್ಲಿ ಕಣಜಕ್ಕೆ ನಾನು ಒಲವು ಉಂಟು ಅಲ್ವಾ. ಕಣಜಕ್ಕೆ ನಾನು ತುಂಬ ಪ್ರೀತಿ ಕೊಡ್ತೇನೆ. ಪ್ರೀತಿ ಅಂದರೆ ನಾನು ಸಾಯಿಸಲಿಕ್ಕೆ ಹೋಗೋದಿಲ್ಲ ಅಲ್ವಾ. ಕಣಜ ಬಂದರೆ ಏನಾದರೂ ಉಪದ್ರ ಮಾಡಿದರೆ ನಂದು ಗೂಡಿಗೆ ಸಾಯಿಸಲಿಕ್ಕೆ ಹೋಗೋದಿಲ್ಲ ಅಲ್ವಾ. ಯಾಕಂದರೆ ಅವರು ಕೂಡ ಪ್ರಕೃತಿಯ ಒಂದು ಜೀವಿ ಅಲ್ವಾ. ದೇವರು ಅಂದರೆ ಪ್ರಕೃತಿ ಅವುಗಳಿಗೂ ಒಂದು ಕೆಲಸ ಕೊಟ್ಟೆ ಈ ಭೂಮಿಯಲ್ಲಿ ಇಟ್ಟದಲ್ವಾ. ಅದಕ್ಕೆ ಆ ದೃಷ್ಟಿಯಲ್ಲಿ ನಾನು ಅದಕ್ಕೆ ಹಾನಿ ಮಾಡಲಿಕ್ಕೆ ಹೋಗೋದಿಲ್ಲ. ಹೌದು, ಜೇನುಗಾರರು ಸ್ಟ್ರಿಕ್ಟಾಗಿ ಇರುವವರು ಕಣಜವನ್ನು ಕೂಡ ಸಾಯಿಸ್ತಾರೆ, ಅದೆಲ್ಲ ಗೊತ್ತದು, ಸಹಜ. ನೋಡಿ ಅವ್ರದ್ದು ಬಿಸ್ನೆಸ್ ಅಲ್ವಾ, ಅವರಿಗೆ ಅದು ಅವ್ರದ್ದು ಮೆಂಟಾಲಿಟಿ ಹಾಗೆ ಉಂಟು. ಆದರೆ ನಂದು ಮೆಂಟಾಲಿಟಿ ಹಾಗೆ ಇಲ್ಲ ಅಲ್ವಾ. ಅದು ನಿಮಗೆ ಗೊತ್ತದ್ದೇ, ಅಂದರೆ ವಿಡಿಯೋ ಎಲ್ಲ ನೋಡ್ತಾ ಇದ್ದಿದ್ರೆ ನಿಮಗೆ ಗೊತ್ತುಂಟು. ಈಗ ಎಂತ ಅಂದರೆ, ಇಲ್ಲಿಯವರೆಗೆ ಎಷ್ಟೆಲ್ಲ ಕಣಜಗಳು ನನ್ನ ಪೆಟ್ಟಿಗೆಗೆ ಬಂದು ಹೋಗಿದ್ದಾರೆ, ಅವುಗಳು ಎಲ್ಲಿಂದಲೂ ಬರಬೇಕಲ್ವ. ಅಂದರೆ ಅವರದ್ದು ಒಂದು ಗೂಡು ಅಂತ ಉಂಟಂತ ಅದು ಗೊತ್ತುಂಟಲ್ವಾ. ಅದು ಈಗ ನನಗೆ ಅಂದರೆ ನಮ್ಮ ಕೆಲಸದವರಿಗೆ ಇವತ್ತು ಬೆಳಿಗ್ಗೆ ಕಾಣಲಿಕ್ಕೆ ಸಿಕ್ಕಿತು. ಕಣಜದ್ದು ಗೂಡು ನಮಗೆ ಇಲ್ಲಿ ಉಂಟು. ಈಗ ದೊಡ್ಡ ಸೀನ್ ಉಂಟು ಮಾರೆ, ಹೇಳಬೇಕಾದ್ರೆ ಬನ್ನಿ ನಿಮ್ಮನ್ನು ತಗೊಂಡೋಗಿ ತೋರಿಸ್ತೇನೆ. ಅಂದರೆ ಅದು ಮರದಲ್ಲಿ ಇಲ್ಲ ಮಾರೆ, ಮರದಲ್ಲಿ ಇದ್ದಿದ್ದರೆ ಏನಾದರೂ ಕೂಡ ಮಾಡ್ಬೋದಿತ್ತು, ಆದರೆ ಅದು ಈಗ ನೆಲದಲ್ಲಿ ಉಂಟು. ಇಲ್ಲಿಯವರೆಗೆ ಯಾರು ಕೂಡ ನೋಡಲಿಲ್ಲ ಆಯಿತಾ. ಅಂದರೆ ಅಲ್ಲಿ ಇವರು ಯಾರು ಹುಲ್ಲು ಕಟ್ ಮಾಡುವವರು, ಅವರು ಕೂಡ ಆ ಹತ್ತಿರದಲ್ಲಿಯೇ ಹುಲ್ಲು ಎಲ್ಲ ಕಟ್ ಮಾಡ್ತಾ ಇದ್ದರು ಮೆಷಿನ್ ಯೂಸ್ ಮಾಡಿ. ಅವರಿಗೂ ಕೂಡ ಕಾಣಲಿಲ್ಲ. ಎಂಥದ್ದು ಅಂದರೆ ಲಕ್ಕಿ ಅಂತ ಹೇಳ್ಬೋದು. ಇಲ್ಲಾಂದರೆ ನಿಮಗೆ ಗೊತ್ತುಂಟಲ್ವ, ಹುಲ್ಲಿನ ಮೆಷಿನ್ ಕಟ್ ಮಾಡುವವರು ಮೆಷಿನ್ನು ಫುಲ್ಲು ಬೀಜಾಡಿ ಅಂದರೆ ಫುಲ್ ಹೀಗೆ ಮಾಡಿ ಕಟ್ ಮಾಡ್ತಾರಲ್ವ. ಇವರು ಎಂಥದ ಗೊತ್ತಿಲ್ಲ ಮಾರ್ರೆ, ಇವರಿಗೆ ಕಾಣಲಿಕ್ಕೆ ಸಿಗಲಿಲ್ಲ. ನೋಡಿ ಅಲ್ಲಿ ಉಂಟು, ಅಂದರೆ ಅದನ್ನು ನೋಡುವಾಗನೇ ಸ್ವಲ್ಪ ಹೆದರಿಕೆ ಆಗ್ತದೆ. ಯಾಕಂದರೆ ಅದು ಅಟೋಮ್ ಬಾಂಬ್, ಹೇಳಬೇಕಾದ್ರೆ ಮುಟ್ಟಿದರೆ ಅದು ಏನಾಗ್ತದೆ ಅಂತ ಗೊತ್ತುಂಟಲ್ವ. ಈಗ ಎಂತಂದರೆ, ಈಗ ನಾನು ಹತ್ತಿರ ಹೋಗ್ತೇನೆ, ನೋಡ್ತೇನೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇವರೇ ಯಾರು ಹುಲ್ಲು ಕಟ್ ಮಾಡುವವರು ಕಟ್ ಮಾಡಿದ್ದು ಇದನ್ನು. ಆದರೂ ಅವರಿಗೆ ಕಾಣಲಿಕ್ಕೆ ಸಿಗಲಿಲ್ಲ. ಅಂದರೆ ಹೌದು, ಅಷ್ಟು ಸುಲಭವಾಗಿ ಕಾಣಲಿಕ್ಕೆ ಆಗೋದಿಲ್ಲ. ಅಂದರೆ ಇಲ್ಲಿ ಒಂದು ಇದು ಉಂಟಾಯ್ತಾ, ಮರದ್ದು ಕಟ್ ಮಾಡಿದ್ದು ತುಂಡು ಅದರ ಆ ಕಡೆ ಉಂಟಾಯ್ತಾ. ಅವರು ಮೊನ್ನೆ ಇಲ್ಲಿಯೇ ಕಟ್ ಮಾಡಿ, ನೋಡಿ ಇಲ್ಲಿಯೇ ಕಟ್ ಮಾಡಿದ್ದು ನೋಡಿ, ಅಲ್ಲಿ ಉಂಟು. ತುಂಬ ಸುಂದರ ಉಂಟು ಮಾರೆ, ಹೇಳಬೇಕಾದ್ರೆ. ಕಣಜದ್ದು ಗೂಡು ನೋಡಲಿಕ್ಕೆ ತುಂಬ ಚಂದ, ದೊಡ್ಡದು ಕೂಡ ಉಂಟು. ಈಗ ನಾನು ಹತ್ತಿರ ಹೋದರೆ ಗೊತ್ತುಂಟು ಏನಾಗ್ತದೆ ಅಂತ. ಕಣಜದ್ದು ಪೆಟ್ಟು ತುಂಬ ಜೋರು ಅಂತ ಹೇಳ್ತಾರೆ. ನೋಡಿ ಹೇಳ್ತೇನೆ ಏನಂತ. ಕೆಲಸದವರು ಹೇಳ್ತಾರೆ ರಾತ್ರಿ ಬಂದು ಬೆಂಕಿ ಕೊಡುವ ಅಂತ, ಆಯಿತಾ. ರಾತ್ರಿ ಎಲ್ಲ ನೊಣಗಳು ಅಂದರೆ ಕಣಜ ಎಲ್ಲ ಒಳಗಿರ್ತದೆ ಗೂಡಲ್ಲಿ, ಇದು ಪೆಟ್ರೋಲ್ ಎಂಥದ್ದು ಹಾಕಿ ಫುಲ್ಲು ಬೆಂಕಿ ಕೊಟ್ಟು ಇದು ಮಾಡುವ, ಏನು ಕೂಡ ಉಳಿಯೋದು ಬೇಡ ಅಂತ. ಅಂದರೆ ಮತ್ತೆ ನಿಲ್ಲಿ, ಅದಕ್ಕೆ ನಾನು ವಾದ ಮಾಡಿದೆ, ಸುಮ್ಮನೆ ಬೆಂಕಿ ಕೊಡೋದು ಬೇಡ, ಇದು ಹೊಗೆ ಕೊಟ್ಟು ಅವರನ್ನು ಇಲ್ಲಿಂದ ಓಡಿಸುವ. ಮತ್ತು ಅಂದರೆ ನನಗೆ ಏನು ಗೊತ್ತುಂಟ, ನನಗೆ ಆ ಗೂಡು ಬೇಕಾಯ್ತಾ ಅವರದ್ದು. ಅದು ಗೂಡು ತುಂಬ ಚೆಂದ ಉಂಟು ಹೇಳಬೇಕಾದ್ರೆ, ಅದಕ್ಕೆ ನಾನು ಹಾಗೆ ಹೇಳಿದೆ ಆಯಿತಾ. ಆದರೆ ಅವರು ಅಂದರೆ ಅವರಿಗೆ ಹೆದರಿಕೆ ಏನಂದರೆ, ಇಲ್ಲಿ ದನ ಎಲ್ಲ ಆಚೆ ಹೋದರೆ ದನಕ್ಕೆ ಏನಾದರೂ ಆದರೆ, ಹೌದು ಅದು ಒಂದು ಡೇಂಜರ್ ಅಂತ ಗೊತ್ತುಂಟು, ಅದು ನನಗೆ ಕೂಡ ಕರೆಕ್ಟಾಗಿ ಗೊತ್ತುಂಟು. ದನಕ್ಕೆ ಅಟ್ಯಾಕ್ ಮಾಡಿದರೆ ಅಥವಾ ಮನುಷ್ಯರಿಗೂ ಕೂಡ ಅಟ್ಯಾಕ್ ಮಾಡಿದರೆ ಅದು ತುಂಬ ಕ್ರಿಟಿಕಲ್, ಕಣಜದ್ದು ಪೆಟ್ಟು ಅದೆಲ್ಲ ಗೊತ್ತುಂಟು. ಆದರೆ ನಂಗೆ ಗೊತ್ತಿಲ್ಲ ಮಾರಿ ಈಗ ಏನು ಮಾಡೋದಂತ. ನನಗೆ ಆ ಗೂಡು ಬೇಕಾಯ್ತು, ಅದೇ ಒಂದೇ ನನಗೆ ಉದ್ದೇಶ.
ಇದು ಬೆಂಕಿ ಹಾಕಿದರೆ ಹೌದು ಎಲ್ಲ ಸುಟ್ಟು ಹೋಗ್ತದೆ, ಗೂಡು ಕೂಡ ಹೋಗ್ತದೆ. ಯಾಕೆ ಗೊತ್ತುಂಟ, ಅದು ಗೂಡು ಹೌದು ನನಗೆ ಅದು ಇಡಲಿಕ್ಕೆ ಶೇಖರಣೆ ಮಾಡಲಿ ಇಡಲಿಕ್ಕೆ, ಅಂದರೆ ನೋಡಿ ತಟ್ಟಿ ನಮಗೆ ಇಡಲಿಕ್ಕೆ ಆಗೋದಿಲ್ಲ ಯಾವುದರದ್ದು ಜೇನಿದ್ದು ಅಲ್ವಾ, ಅದನ್ನು ಹಾಗೆಯೇ ಪ್ರಿಸರ್ವ್ ಮಾಡಿ ಇಡಲಿಕ್ಕೆ ಆಗೋದಿಲ್ಲ. ಅದು ಒಂದಾದರೂ ಒಂದು ದಿನ ಇದಾಗ್ತದೆ, ಅದು ಹಾಳಾಗಿ ಹೋಗ್ತದೆ ಅಲ್ವಾ. ಅದು ಹೌದು, ಆದರೆ ಕಣಜದ್ದು ಗೂಡು ಅದು ಕರೆಕ್ಟಾಗಿ ಶೇಖರಣೆ ಮಾಡಿ ಪ್ರಿಸರ್ವ್ ಅಂತ ಹೇಳ್ತಾರೆ, ಹಾಗೆ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ನನಗೆ ಏನು ಮಾಡೋದಂತ ಗೊತ್ತಿಲ್ಲ ಅಲ್ಲ. ಹತ್ತಿರ ಹೋಗಬೇಕಾ, ತೋರಿಸ್ಬೇಕಾ? ಅಂದರೆ ನಾನು ಅಷ್ಟು ಹತ್ತಿರ ಹೋಗೋದಿಲ್ಲ. ಅವರಿಗೆ ಡಿಸ್ಟರ್ಬ್ ಆದರೆ ಮಾತ್ರ ಅವರು ನೊಣಗಳು ಬಡಿಯೋದಲ್ವ, ಅಂದರೆ ಅಟ್ಯಾಕ್ ಮಾಡಲಿಕ್ಕೆ ಬಡಿಯೋದಲ್ವ. ಅದಕ್ಕೆ ನಂದು ಕ್ಯಾಮರಾವನ್ನು ಸ್ವಲ್ಪ ಹತ್ತಿರ ತಗೊಂಡು ಹೋಗ್ತೇನೆ. ನಾನು ಹತ್ತಿರ ಹೋಗೋದಿಲ್ಲ, ಕ್ಯಾಮರಾ ಮಾತ್ರ ಆಯಿತಾ. ಸಾಕು, ಇನ್ನೂ ಹತ್ತಿರ ಹೋಗೋದಿಲ್ಲ, ಅವರ ಪಾಡಿಗೆ ಬಿಡ್ತೇನೆ. ಜೇನಿದ್ದಾದರೆ ಹೌದು ಹತ್ತಿರ, ತುಂಬ ಹತ್ತಿರ ಹೋಗ್ಬೋದು. ಇವರದು ನೇಚರ್ ಹೇಗೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಬೇರೆ ಉಪಾಯ ಇಲ್ಲ ಆಯಿತಾ. ಅವರು ಹೇಳಿದ್ದನ್ನೇ ನಾನು ಪಾಲಿಸಬೇಕಾಗ್ತದೆ. ಅವರನ್ನು ಅಂದರೆ ತಟ್ಟಿಯನ್ನು ಇಲ್ಲಿಯೇ ಇಟ್ಟು ಬಿಡಿ, ಅವರ ಪಾಡಿಗೆ ಅವರಿಗೆ ಇರಲಿ, ನಾವು ಮುಟ್ಟಲಿಕ್ಕೆ ಹೋಗೋದು ಬೇಡ ಅಂತ ಕೂಡ ನನಗೆ ಹೇಳಿದ್ದೇನೆ. ಆದರೆ ಅವರು ಕೇಳುವುದಿಲ್ಲ. ಹುಚ್ಚ ನಿನಗೆ, ಸುಮ್ಮನೆ ದನ ಎಲ್ಲ ಬಂದರೆ ದನ ಕಳ್ಕೊಂಡಿದ್ದಾಗ್ತದೆ ಏನಾದರೂ ಆದರೆ, ಅಥವಾ ನಾವು ಅಂದರೆ ಕೆಲಸದವರು ಇಲ್ಲಿ ಕೆಲಸ ಮಾಡುವಾಗ ಒಂದು ವೇಳೆ ಅದರ ಮೇಲೆ ಈ ಮಂಗಗಳು ಮಾರೆ ಈ ಮಂಗಗಳು ಏನಾದರೂ ನೋಡಿ, ಅಂದರೆ ತೆಂಗಿನಕಾಯಿ ಏನಾದರೂ ಅಪ್ಪಿತಪ್ಪಿ ಅಲ್ಲಿ ಬಿದ್ದು ಮತ್ತೆ ನೊಣಗಳು ಅಂದರೆ ಕಣಜ ಎಲ್ಲ ಬಂದು ಕೆಲಸದವರ ಮೇಲೆ ಅಟ್ಯಾಕ್ ಮಾಡಿದರೆ ಅದು ದೂರು ನನ್ನ ಮೇಲೆ ಬೀಳ್ತದೆ ಅಂತ. ಹಾಗೆ ಆದರೆ ಅಲ್ವಾ, ಸಂದರ್ಭ ಕೆಲವು ಉಂಟಲ್ವ. ಅದಕ್ಕೆ ಹೌದು, ಮೇ ಬಿ ಬೆಂಕಿ ಹಾಕುವ ಅದು ಒಂದೇ ಸೊಲ್ಯೂಷನ್ ಎಲ್ಲ ನಾಶ ಮಾಡೋದನ್ನು. ಗೊತ್ತಿಲ್ಲ ಮಾರೆ. ಇನ್ನೊಂದು ನನ್ನ ಹತ್ರ ಐಡಿಯಾ ಉಂಟಾಯ್ತಾ ಒಂದು, ಅದು ಹೇಳಬೇಕಾ? ಅಂದರೆ ಎಂತ ಗೊತ್ತುಂಟಾ, ಒಂದು ನೋಡಿ ಎಂತಂದರೆ, ಯಾವಾಗ ಇವತ್ತು ಬೆಳಿಗ್ಗೆ ಬಂದು ನೋಡಿದ್ದೇನೆ ಅದರ ಮೇಲೆ ನಾನು ಯೋಚಿಸ್ತಾ ಇದ್ದೆ, ಹೇಗೆ ಏನು ಮಾಡೋದು ನೊಣಗಳ ಅಂದರೆ ಕಣಜವನ್ನು ಹೊರಗೆ ಅಂದರೆ ಗೂಡನ್ನು ಬಿಟ್ಟು ಹೋಗುವ ಹಾಗೆ ಹೇಗೆ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಒಂದು ಐಡಿಯಾ ನನ್ನ ತಲೆಗೆ ಬಂತು. ಎಂತ ಗೊತ್ತುಂಟಾ, ಹೊಗೆ ಉಂಟಲ್ವಾ, ನಮ್ಮದು ತುಡುವೆ ಜೇನಿಗೆ ಹೊಗೆ ಕಂಡ್ರೆ ಆಗೋದಿಲ್ಲ ಅಲ್ವಾ. ನಾವು ಗೂಡಿನ ಒಳಗೆ ಫುಲ್ಲು ಹೊಗೆ ಹಾಕಿದರೆ ನೊಣಗಳು ಹಾರಿ ಹೋಗ್ತಾರೆ, ಅಂದರೆ ಪಲಾಯನ ಆಗ್ತಾರೆ. ಪಲಾಯನ ಅಂದರೆ ಗೂಡು ಬಿಟ್ಟೇ ಹೋಗ್ತಾರೆ ಅಲ್ವಾ. ಒಂದು ವೇಳೆ ಹೊಗೆಯ ಇದು ಹೊಗೆ ತುಂಬ ಇದ್ದರೆ, ದಪ್ಪಾಗಿ ಹೊಗೆ ಇದ್ದರೆ ಬಿಟ್ಟು ಹೋಗ್ತಾರಲ್ವಾ. ಹಾಂ, ಅದನ್ನೇ ಕಣಜಕ್ಕೆ ಮಾಡಿದರೆ ಹೇಗೆ ಆಗ್ಬೋದಂತ ನಾನು ಅದೊಂದು ಐಡಿಯಾ ಬಂತಾಯ್ತಾ. ಅದು ಹೇಗೆ ಕೊಡೋದಂದರೆ, ಇಲ್ಲಿ ಫಸ್ಟ್ ನೋಡಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಕಪ್ಪು ಕಲರ್ದು ಟ್ಯಾಂಕಿ ನೋಡಿದ್ರಲ್ವ, ನೀರಿದ್ದು ಟ್ಯಾಂಕಿ, ಇಷ್ಟು ಚಿಕ್ಕದು ಟ್ಯಾಂಕ್. ಅದನ್ನು ನಾನು, ಅದು ಖಾಲಿ ಉಂಟಾಯ್ತಾ, ಅದನ್ನು ನಾನು ತಂದು ಇಲ್ಲಿ ಇಡ್ತೇನೆ ಆಯಿತಾ. ಇಲ್ಲಿ ಇಟ್ಟು ಮೇಲೆ ಮುಚ್ಚಳ ಉಂಟಾಯ್ತಾ ಅದಕ್ಕೆ ಆಯಿತಾ. ನಾನು ಟ್ಯಾಂಕಿಯ ಒಳಗೆ ಹೋಗಿ ಕೂತ್ಕೊಳ್ತೇನೆ. ಕೂತ್ಕೊಂಡು ಟ್ಯಾಂಕಿಯಲ್ಲಿ ಮೇಲೆ ಅಂದರೆ ಟ್ಯಾಂಕ್ ಫುಲ್ ಆಗುವಾಗ ಮೇಲ್ಗಡೆ ನೀರು ಹೊರಗೆ ಹೋಗಲಿಕ್ಕೆ ಒಂದು ಪೈಪ್ ಇರ್ತದಲ್ವಾ. ಆ ಪೈಪ್ ಮುಖಾಂತರ ಇನ್ನೊಂದು ಪೈಪ್ ನಾನು ಉದ್ದದ್ದು ಜೋಡಿಸಿ ನಾನು ಕಣಜದ್ದು ಗೂಡಿದ್ದು ಎಂಟ್ರೆನ್ಸ್ ಒಳಗಡೆ ಇಡ್ತೇನೆ ಆ ಪೈಪನ್ನು ಆಯಿತಾ. ನಾನು ಮತ್ತೆ ಟ್ಯಾಂಕಿನ ಒಳಗಡೆ ಕೂತ್ಕೊಂಡು ನಮ್ಮದು ತುಡುವೆ ಜೇನಿದ್ದು ಇದುಂಟಲ್ವ ಹೊಗೆ ತಿದ್ದಿ, ಅದರಿಂದ ಹೊಗೆ ನಾನು ಕೊಡ್ತಾ ಇರ್ತೇನೆ. ಅದು ಹೊಗೆ ಆ ಪೈಪು ಮುಖಾಂತರ ಹೋಗಿ ಈ ಗೂಡಿನ ಒಳಗೆ ಹೋಗ್ತದಲ್ವಾ. ಅದು ಒಂದು ಐಡಿಯಾ ಉಂಟು ನೋಡಿ. ಅದರಲ್ಲಿ ನಾನು ಕೂಡ ಸೇಫ್, ಕಣಜಕ್ಕೆ ನನಗೆ ಅಟ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಟ್ಯಾಂಕಿನ ಒಳಗಿದ್ದೇನೆ ಅಲ್ವಾ. ಅದು ಐಡಿಯಾ ಪರ್ಫೆಕ್ಟ್ ಉಂಟಾಯ್ತಾ, ಹೇಳಬೇಕಾದ್ರೆ ಕರೆಕ್ಟ್ ಉಂಟು, ಮಾಡ್ಬೋದು. ಆದರೆ ಒಂದು ಏನಂದರೆ, ನಂದು ಹೊಗೆ ತಿದ್ದಿ ಸರಿ ಇಲ್ಲ ಆಯಿತಾ. ಅದು ಕೇವಲ ತುಡುವೆಗೆ ಮಾತ್ರ ಇದಾಗುವ ಹಾಗೆ ಹೊಗೆ ತಿದ್ದಿ, ಅದು ದೊಡ್ಡದು ಹೊಗೆ ತಿದ್ದಿ ಉಂಟಲ್ವ, ಅದು ಹೆಜ್ಜೆ ನನ್ನ ತೆಗೆಯುವವರು ಬಿಲ್ಡಿಂಗಿಂದ ಅವರ ಹತ್ರ ಒಂದು ದಪ್ಪದ್ದು ಉಂಟಾಯ್ತಾ ಹೊಗೆ ತಿದ್ದಿ. ಅದು ಇದ್ದಿದ್ದರೆ ಆಗ್ಬೋದಿತ್ತ ಅಂತ. ಆದರೆ ಅದು ನನ್ನ ಹತ್ರ ಇಲ್ಲ, ನನ್ನ ಹತ್ರ ಚಿಕ್ಕದು ಇರೋದು, ಅದು ಒಂದು ಕನ್ನಡಿ ಬರ್ತದೆ, ಅದು ಇರೋದು ನನ್ನ ಹತ್ರ.
ಮತ್ತು ಅದು ಕೂಡ ಸರಿ ಇಲ್ಲ ಆಯಿತಾ ಹೇಳಬೇಕಾದ್ರೆ. ಅದು ಲೀಕ್ ಆಗ್ತದೆ, ಕೇವಲ ಪೈಪು ಹೊರಗೆ ಬರೋದಿಲ್ಲ, ಅದು ಎಲ್ಲಿಯೂ ಫುಲ್ಲು ಲೀಕ್ ಆಗಿ ಬರ್ತದೆ. ಹೌದು, ಅದರಿಂದ ಬಂದ ಹೊಗೆ ಇವರಿಗೆ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಅಂತ ನನಗೆ ಡೌಟು ಹೇಳೋದಾದರೆ. ಅಂದರೆ ನಾನೀಗ ಟ್ರೈ ಮಾಡಿ ನೋಡಿದೆ ಆಯಿತಾ, ಆ ಹೊಗೆತಿದ್ದು ಯೂಸ್ ಮಾಡಲಿಕ್ಕೆ. ಅದು ಬಿಸಿ ಆಗ್ತದೆ ಮಾರೆ ಸ್ವಲ್ಪ ಎಂದು, ಅಂದರೆ ಒಳಗಡೆ ಜಾಸ್ತಿ ಇದಾದರೆ ಬೆಂಕಿದ್ದು ಅದು ಫುಲ್ಲು ಸೆಟ್ಟೆ ಬಿಸಿ ಆಗ್ತದೆ. ಸುಮ್ಮನೆ ನಾನು ಟ್ಯಾಂಕಿ ಒಳಗೆ ಕೂತ್ಕೊಂಡು ಆ ಬಿಸಿಯಾದ ಹೊಗೆತಿದ್ದನ್ನು ಇವರಿಗೆ ಹೊಗೆ ಮಾಡಿ ಬಿಟ್ಟರೆ ಅದು ಆಗಲಿಕ್ಕಿಲ್ವಾ ಅಂತ. ಆದರೆ ಹೇಳ್ತಾರೆ ಇವರು ಯಾರು ಗೊತ್ತುಂಟ, ಕಣಜ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪುವುದಿಲ್ಲ. ಅವ್ರದ್ದು ಮೊಟ್ಟೆ ಎಲ್ಲ ಇಲ್ಲಿ ಉಂಟಲ್ವಾ, ಹಾಂ, ಅವರು ಗ್ಯಾರಂಟಿ. ಅಂದರೆ ಒಂದು ಸಲ ಎಲ್ಲ ಹೊಗೆಯೆಲ್ಲ ಇದಾದ ಮೇಲೆ, ಅಂದರೆ ಅವರಿಗೆ ಅಷ್ಟು ಸ್ಟ್ರಾಂಗ್ ಆಗಿ ಹೊಗೆದ್ದು ಇದು ಪವರು ಸಾಕಾಗೋದಿಲ್ಲ ಅಂತೆ, ಅಷ್ಟು ತುಂಬ ಸ್ಟ್ರಾಂಗ್ ಇರಬೇಕಂತೆ. ಅಂದರೆ ಗೂಡಿಷ್ಟು ದೊಡ್ಡದುಂಟು ಮಾರೆ, ನೊಣಗಳ ಸೈಜ್ ಕೂಡ ದೊಡ್ಡದುಂಟಲ್ವಾ, ಹಾಗೇ ಅವರಿಗೆ ಹೊಗೆದ್ದು ಪವರ್ ಬೇಕು, ಅದು ಇವರಿಗೆ ಸಾಕಾಗೋದಿಲ್ಲ ಅಂತ ಗೊತ್ತಾಯಿತು. ಮತ್ತು ಅದು ಕೂಡ ಫೇಲಿಯರ್ ಅಂತ ನೋಡಿ. ಐಡಿಯಾ ಚೆಂದ ಉಂಟು ಅಲ್ವಾ, ಇಲ್ಲಿ ಟ್ಯಾಂಕ್ ಇಟ್ಟು ಅದು ಐಡಿಯಾ ಒಳ್ಳೆಯದುಂಟು. ನನಗೆ ಬೇಜಾರಾಗ್ತದೆ. ಅಂದರೆ ಕಣಜ ಹೌದು, ಹೇಗೂ ಕುಟುಂಬ ಸಾಯ್ತಾರೆ ಬೆಂಕಿ ಹಾಕಿ, ಆದರೆ ಗೂಡು ಕೂಡ ಹೋಗ್ತದಲ್ವಾ ಅಂತ. ನನಗೆ ಗೂಡು ತೋರಿಸ್ಲಿಕ್ಕಿತ್ತು ನಿಮಗೆ, ಗೂಡು ಹೇಗೆ ಉಂಟಂತ. ನನಗೆ ಕೂಡ ನೋಡಲಿಕ್ಕೆ ಉಂಟಾಯ್ತಾ. ಇವರು ಮೀನಿ ಮರದ ಮೇಲೆ ಇದ್ದಿದ್ದರೆ ಏನಾದರೂ ಮಾಡ್ಬೋದಿತ್ತು ಅಲ್ವಾ, ಆದರೆ ಇದು ನೆಲದಲ್ಲಿ ಉಂಟಲ್ವಾ, ತುಂಬ ಟ್ರಿಕ್ಕಿ ಉಂಟು, ಹತ್ತಿರ ಹೋಗಲಿಕ್ಕೇನೆ ಆಗ್ತಾ ಇಲ್ಲ. ಎಂತ ಮಾಡೋದು ನೋಡಿ. ಇನ್ನೊಂದು ಆಪ್ಷನ್ ಉಂಟು, ಏನು ಗೊತ್ತುಂಟಾ, ನಮ್ಮದು ಪೇಟೆಯಲ್ಲಿ ಎಲ್ಲ ಪೆಸ್ಟ್ ಕಂಟ್ರೋಲ್ ಅಂತ ಉಂಟಾಯ್ತಾ. ಅಂದರೆ ನಿಮ್ಮ ಮನೆಯಲ್ಲಿ ಹೀಗೆ ಕಣಜದ್ದು ಅಥವಾ ಯಾರಾದರೂ ಏನು ಹೆಜ್ಜೆಯನ್ನು ಅವರ್ಯಾರು ಬಂದರೆ ಅವರನ್ನು ತೆಗಿಲಿಕ್ಕೆ ಅಂತ ಕಂಪೆನಿಯವರು ಅದು ಕೆಮಿಕಲ್ ಉಂಟಲ್ವಾ, ಕೆಮಿಕಲ್ ಹೊಗೆ ಎಲ್ಲ ಹಾಕಿ ತೆಗೆಯುವವರು ಇದ್ದಾರೆ. ನೋಡಿ, ಅವರಿಗೆ ಕಾಲ್ ಮಾಡಿ ಏನಾದರೂ ಸೊಲ್ಯೂಷನ್ ಸಿಗ್ತದಾ ಅಂತ ನಾನು ಕಾಲ್ ಮಾಡಿದ್ದೆ ಆಯಿತಾ ಬೆಳಿಗ್ಗೆ. ಆದರೆ ಇನ್ನೂವರೆಗೂ, ಅಂದರೆ ಅವ್ರು ಹೇಳಿದರು ನಾನು ನಿಮಗೆ ಹಿಂದೆ ಕಾಲ್ ಮಾಡ್ತೇನೆ ಅಂತ, ಇನ್ನೂವರೆಗೂ ಕಾಲ್ ಮಾಡಲಿಲ್ಲ. ಮೇ ಬಿ ಅವರು ಕೆಲಸದಲ್ಲಿ ಇದ್ದಾರಂತ. ಸಂಜೆ ನೋಡ್ತೇನೆ, ಒಂದು ವೇಳೆ ಅವರಲ್ಲಿ ಏನಾದರೂ ಸೊಲ್ಯೂಷನ್ ಸಿಕ್ಕಿದರೆ ನೋಡುವ. ಯಾವುದೋ ಒಂದು ಕೆಮಿಕಲ್ ಹಾಕ್ತಾರೆ, ನೊಣಗಳು ಅಲ್ಲಿಯೇ ಸಾಯ್ತಾರೆ, ಕಣಜ ಗೂಡಲ್ಲಿಯೇ ಸಾಯ್ತದೆ ಎಲ್ಲ. ಮತ್ತು ಹೌದು, ನನಗೆ ಗೂಡು ಮತ್ತೆ ತೆಗಲಿಕ್ಕೆ ಆಗ್ತದೆ. ಎಂತ ಮಾಡೋದು ಅದು ಒಂದು, ಅಂದರೆ ನನ್ನ ಪರವಾದ ಸೊಲ್ಯೂಷನ್ ಅಂದರೆ ಅದು ಒಂದೇ ಉಳಿದದ್ದು. ಇದು ಟ್ಯಾಂಕಿದ್ದು ಆಗೋದು ಬೇಡ ಕೆಲಸ. ಯಾಕಂದರೆ ನೋಡಿ, ಅದನ್ನು ಹಗಲಲ್ಲಿ ಮಾಡಬೇಕಲ್ವಾ. ಯಾಕಂದರೆ ಕತ್ತಲಲ್ಲಿ ಮಾಡಿದರೆ ಕಣಜಕ್ಕೆ ಎಲ್ಲಿಯಾದರೂ ಇಲ್ಲಿಂದ ಪಲಾಯನ ಆಗಲಿಕ್ಕೆ ಅಂದರೆ ಅವರಿಗೆ ಕಾಣಬೇಕಲ್ವಾ. ಒಂದು ಸಾರಿ ಹೋದರೆ ಹೋಗಿ ಆಗ್ತದೆ, ಅಂದರೆ ಎಲ್ಲ ಸಕ್ಸಸ್ ಆದರೆ, ಹೊಗೆದ್ದು ಇದು ಪವರ್ ಎಲ್ಲ ಜಾಸ್ತಿ ಒಳ್ಳೆದಿದ್ದರೆ ಒಂದು ಸಾರಿ ರಾಣಿ ಗೂಡಿನಿಂದ ಹೊರಗೆ ಹೋದರೆ ಸಕ್ಸಸ್ ಆಗ್ತದೆ ಅಂತ ಒಂದು ಉಂಟು ಅಲ್ವಾ. ಆದರೆ ಅದರಲ್ಲಿ ಫೇಲ್ಯೂರ್ ಕೂಡ ಉಂಟು. ಇಲ್ಲಿ ಯಾರಾದರೂ ಆಚೆ ಈಚೆ ಹೋಗುವವರು ಹತ್ತಿರದಲ್ಲಿ ಇದ್ದರೆ ನೊಣಗಳಿಗೆ, ಅಂದರೆ ಕಣಜಕ್ಕೆ ಸಿಟ್ಟು ಬಂದರೆ ಅವರ ಮೇಲೆ ಹಾಕಿದರೆ ಅದು ಲಾಸ್ಟಿಗೆ ಬರೋದು ನನ್ನ ಮೇಲೇ. ನಾನು ಎಂಥದೇ ಕಿತಾಪತಿ ಮಾಡಲಿ ಲಾಸ್ಟಿಗೆ ಅದು ನನ್ನ ಮೇಲೇ ಬರ್ತದೆ. ನನ್ನ ಮಕ್ಕಳಾಟಿಕೆಯಿಂದ ಹೀಗೆ ಆಗೋದು ಬೇಡ ಮಾರೆ. ತುಡುವೆ ಆದರೂ ಹೌದು, ಅಂದರೆ ತುಡುವೆಯ ಪೆಟ್ಟಾದರೂ ಸಹಿಸ್ಕೊಳ್ಬೋದು, ಇವರದ್ದು ಪೆಟ್ಟು ತುಂಬ ಡೇಂಜರ್ ಅಂತ ಗೊತ್ತುಂಟು ಎಲ್ಲರಿಗೆ ಸಹ. ರಿಸ್ಕ್ ಮಾಡೋದು ಬೇಡ ಅಂತ. ಇರಲಿ, ನೋಡ್ತೇನೆ ನಾನು ಅವರಿಗೆ ಕಾಲ್ ಮಾಡ್ತೇನೆ, ಈಗನೇ ಕೇಳ್ತೇನೆ. ಆಗ ಕಾಲ್ ಮಾಡಿದ್ದು ಅವರು ರಿಪ್ಲೈನ ಕೊಡಲಿಲ್ಲ. ಎಲ್ಲಿಗೆ ನಮಸ್ಕಾರ. ನೋಡಿ, ಈಗ ಅದೊಂದು ದುರಂತ ಆಯಿತು. ಎಂತ ಗೊತ್ತುಂಟ, ನಮ್ಮ ಕೆಲಸದವರು